ಏನ್ ಸುಬ್ಬು ಇದು? ಹಸಿ ಬಟ್ಟೆ ಮಂಚದ ಮೇಲೆ ಹಾಕಿದ್ಯಲ್ಲ, ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಏನೋ ಅರ್ಜೆಂಟಲ್ಲಿ ಹಾಕ್ಬಿಟ್ಟೆ ಬಿಡಿ ಮೇಡಮ್, ಅದೇನೋ ದೊಡ್ಡ ಅಪರಾಧ ಅನ್ನೋ ಥರ ಮಾತಾಡ್ಬಿಡಿ. ದೊಡ್ಡ ಅಪರಾಧನಾ? ಯಾಕೆ ಬೇರೆ ಯಾವ್ದಾದ್ರು ದೊಡ್ಡ ಅಪರಾಧ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ತಪ್ಪು ಚಿಕ್ಕದಾದ್ರೂ ದೊಡ್ಡದಾದ್ರೂ ತಪ್ಪು ತಪ್ಪೆ. ಆದ್ರೆ ನಾವು ತಪ್ಪು ಮಾಡ್ತಿದೀವಿ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಯಾಕೆ ಹೇಳಿ? ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರು ನಮ್ಗೆ ನಮ್ಮ ಮುಖ ಕಾಣುತ್ತೆ ಹೊರತು ನಮ್ಮ ಮನಸ್ಸು ಕಾಣಲ್ಲ ನೋಡಿ. ಅದಕ್ಕೆ ನಿನ್ ತಪ್ಪು ನಿನಗೆ ಕಾಣಿಸ್ದೇ ಇರೋದಕ್ಕೆ ನಾನ್ ಹೇಳ್ತಿರೋದು. ಸುಮ್ಮನಿರಿ ಮೇಡಮ್, ಮನ್ಸಲ್ಲಿ ಏನೋ ಇಟ್ಕೊಂಡು ಬೇರೆಯವ್ರ ಕೋಪ ನನ್ನ ಮೇಲೆ ತೋರಿಸ್ಬೇಡಿ. ಅಟ್ಲೀಸ್ಟ್ ಕೋಪ ಆಗಿ ಪ್ರೀತಿ ಆಗಿ ನಾನು ತೋರಿಸ್ತಾ ಇದ್ದೀನಲ್ಲ. ಕೆಲವರು ಹೊರಗಿನ ಪ್ರಪಂಚಕ್ಕೆ ಒಂಥರ ಇರ್ತಾರೆ, ಆದ್ರೆ ನಿಜವಾಗ್ಲೂ ಬೇರೆ ತರಾನೇ ಇರ್ತಾರೆ. ಆ ಸತ್ಯ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲ್ಲ, ಕಡೆ ಪಕ್ಷ ಹತ್ರದವರೆಗೂ ಆ ಸತ್ಯ ಗೊತ್ತಾಗಲ್ಲ. ಹತ್ರ ಇದಾರೆ ಅಂತ ನಾವ್ ಅಂದ್ಕೊಂಡಿರ್ತೀವಿ, ಆದ್ರೆ ಸತ್ಯಗಳು ಗೊತ್ತಾದ ಮೇಲೆ ನಾವೆಷ್ಟು ದೂರ ಇದೀವಿ ಅಂತ ಅರ್ಥ ಆಗುತ್ತೆ ನಮ್ಗೆ. ಏನ್ ಸುಬ್ಬು, ಯಾವ್ದೋ ಮಾತನ್ನ ಎಲ್ಲೋ ಎಳಿತಿದ್ಯಲ್ಲ. ಆಯ್ತು ಬಿಡಿ ಮೇಡಮ್, ನಿಮಗೆ ನಾನು ಮಾತಾಡೋದು ಇಷ್ಟ ಆಗಲ್ಲ ಅಂತ ನನ್ಗೆ ಗೊತ್ತು. ಯಾಕಂದ್ರೆ ನಾನು ಬರೀ ಮಾತಾಡ್ತೀನಿ, ನನಗೆ ಹಿಂಗೆಲ್ಲ ಡ್ಯಾನ್ಸ್ ಮಾಡಕ್ ಬರಲ್ಲ ಅಲ್ವಾ. ಏನಾಗಿದೆ ಸುಬ್ಬು ನಿನಗೆ? ಯಾಕೆ ಈ ತರ ಹುಚ್ಚಿನ ತರ ಆಡ್ತಿದ್ಯಾ? ಇದೇ ನಾನು ಹಾಡಿದ್ರೆ ಹುಚ್ಚ, ಬೇರೆಯವ್ರು ಹಾಡಿದ್ರೆ ಹುಚ್ಚು ಪ್ರೀತಿನಾ? ಇದೇನಿದು? ನಾನು ಫೋನ್ ಮಾಡಿದ್ರೆ ಅವ್ರು ರಿಸೀವೇ ಮಾಡ್ತಾ ಇಲ್ಲ. ಬ್ಯುಸಿ ಇರ್ಬೋದಾ? ಅದು ಇಷ್ಟೊತ್ತಲ್ಲಿ? ಪರವಾಗಿಲ್ಲ, ಮೆಸೇಜ್ ಮಾಡ್ತೀನಿ. ಮೆಸೇಜ್ ನೋಡಿದ ತಕ್ಷಣ ಅವ್ರು ಖಂಡಿತ ರಿಪ್ಲೈ ಮಾಡ್ತಾರೆ, ಇಲ್ಲ ಕಾಲ್ ಮಾಡ್ತಾರೆ. ವೀರು ಅವರೇ, ನಿಮ್ಮ ಊಟ ಆಯಿತಾ? ನೀವು ಎಷ್ಟೇ ಬ್ಯುಸಿ ಇದ್ದರೂ ಪರವಾಗಿಲ್ಲ, ಟೈಮ್ ಸರಿಯಾಗಿ ಊಟ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇನಿದು? ನಾನು ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೂಡ ಮಾಡ್ತಿಲ್ಲ. ಯಾಕಿರ್ಬೋದು? ವೀರು ಯಾವತ್ತೂ ಹೀಗೆ ಮಾಡಿರಲಿಲ್ಲ. ನಾನು ಫೋನ್ ಆನ್ ಮಾಡ್ತಿದ್ದ ಹಾಗೆ ಅವ್ರಿಗೆ ಗೊತ್ತಾಗ್ತಿತ್ತು. ನಾನು ಒಂದೇ ಒಂದು ಮೆಸೇಜ್ ಮಾಡಲಿ ಅಂತ ಕಾಯ್ತಾ ಇದ್ರು. ಏನಾಗಿರ್ಬೋದು ಇವತ್ತು? ಅಮ್ಮ, ತಟ್ಟೆ ಇಟ್ಟಿದ್ದೀನಿ, ಊಟ ತನ್ಗಾಗೋಗುತ್ತೆ. ಬನ್ನಿ ಅಮ್ಮ, ಊಟ ಮಾಡಿ. ಚೋಟು, ನೀನು ಹೋಗಿರೋ, ನಾನು ಬರ್ತೀನಿ. ಬೇಡ ಅಮ್ಮ, ತುಂಬ ಹೊತ್ತಾಗಿದೆ, ಕತ್ಲಾಗಿದೆ, ಸುತ್ತಮುತ್ತ ಕಾಡು, ಈ ಜಾಗ ಅಷ್ಟು ಸರಿ ಇಲ್ಲ. ಬನ್ನಿ ಅಮ್ಮ, ಒಳಗೋಗೋಣ. ಸರಿ, ನಡಿ. ಯಾಕೆ ಮೇಡಮ್ ಅವರೇ, ನಿಮ್ಮ ಮುಖ ಇಷ್ಟೊಂದು ಬಾಡೋಗ್ಬಿಟ್ಟಿದೆ? ಮತ್ತೆ ಈ ಮುಖದಲ್ಲಿ ನಗು ಮೂಡೋದೇ ಇಲ್ವೇನೋ ಅನ್ನೋ ಥರ ಇದೆ. ಬಾಡಿ ಹೋದ ಬಳ್ಳಿಯಿಂದ ನಗುವು ಅರಳಬಲ್ಲದೆ. ಮೇಡಮ್ ಅವರೇ, ನೀವು ನೋಡ್ತಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಹೌದು, ನನ್ನ ಗಂಡ ಎಲ್ರಂತೆ ಅಲ್ಲ ಅಂತ ಹೇಳ್ತಿದ್ರಿ. ಅವ್ರೆಲ್ಲರಿಗಿಂತ ಒಂದು ಕೈ ಮೇಲೂ ಅಂತ ತೋರಿಸ್ಬಿಟ್ನಲ್ಲ ಮೇಡಮ್ ಅವರೇ. ನಿಮ್ಮನ್ನು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಾಗ ನೀವೇ ಇಂದ್ರ ನೀವೇ ಚಂದ್ರ ಅಂತ ಆಡ್ತಿದ್ದವನು ಈಗ ಎದುರಿಗೆ ಬಂದರೂ ಮಾತಾಡಿಸ್ದೆ ಹೋಗ್ತಾನೆ. ಆಮೇಲೆ ನೀವೊಂದು ಹೆಜ್ಜೆ ಇಟ್ಟರೆ ಎಲ್ಲಿ ನನ್ನ ಹೆಂಡತಿ ಕಾಲು ಸೌದೋಗುತ್ತೋ ಅಂತ ಹೆಜ್ಜೆನೂ ಇಡಿಸ್ತಿರ್ಲಿಲ್ಲ. ನೀವು ಕಾಫಿ ಲೋಟ ಇಟ್ಟರೆ ಅಯ್ಯೋ ಬೇಡ ಬೇಡ ಅಂತ ಅದನ್ನು ತಾನೇ ತಂದು ಕೊಡೋನು. ಆಮೇಲೆ ಹಸಿವು ಅಂತ ಅನ್ನಕ್ಕೆ ಮುಂಚೆ ತಟ್ಟೆಯಲ್ಲಿ ಅನ್ನ ಕಳಿಸ್ಬಿಟ್ಟು ತುತ್ತು ಮಾಡಿ ತಿನ್ನಿಸ್ತಿದ್ನಲ್ಲ ಮೇಡಮ್ ಅವರೇ. ಆದರೆ ಈಗ ನಿಮ್ಮ ಎದುರಿಗೆ ನಿಂತ್ಕೊಂಡು ಜಗಳ ಮಾಡೋಗ್ತಾನೆ ಅಂದರೆ ಏನರ್ಥ? ಅಂದರೆ ಈಗ ಹುಡುಗರು ಇದ್ದಾರಲ್ಲ ಮೇಡವ್ರೆ, ಅವರೆಲ್ಲ ಹಿಂಗೇನೆ ಸಿಕ್ಕಾಕೊಳ್ತೀವಿ ಅಂತ ಗೊತ್ತಾದ ತಕ್ಷಣ ಸಿಕ್ಕಾಬಟ್ಟೆ ಕಿರ್ಚಾಡ್ಬಿಡ್ತಾರೆ. ಸುಬ್ಬು ಹೀಗೆಲ್ಲ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಾಂತಮ್ಮ ಅವ್ರೆ. ಹೌದು ಮೇಡಮ್ ಅವರೇ,
ಅದು ಮದುವೆ ಆಗೋ ತನಕ ಹುಡುಗಿ ಸಿಗ್ತಾಳೋ ಇಲ್ವೋ ಅನ್ನೋ ಗೊಂದಲದಲ್ಲಿರ್ತಾರೆ. ಒಂದ್ಸರಿ ಮದುವೆ ಆಗ್ಬಿಡುತ್ತೆ ನೋಡಿ, ಅಯ್ಯ ಬಿಡ ಮದುವೆ ಆಗಿದ್ದೀನಲ್ಲ ಮನೆಗೆ ಇರ್ತಾಳೆ ಎಲ್ಲಿ ಹೋಗ್ತಾಳೆ ಅನ್ನೋ ದುರಹಂಕಾರ ಬಂದ್ಬಿಡುತ್ತೆ. ಪಾಪ ನಿಮ್ಗೆ ಈ ವಿಷಯ ಎಲ್ಲ ಗೊತ್ತಾಗ್ಬಾರ್ದಾಗಿತ್ತು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಮನ್ಸು ಹೊಡೆದೋಗಿದೆಯೇನೋ ಅನಿಸ್ತಾ ಇದೆ. ಮೇಡಮನೇ ಅಲ್ಲ, ಆ ಫೋನಲ್ಲಿ ಅಷ್ಟೊಂದು ಹುಡುಗಿಯರ ನಂಬರು, ಈ ಶ್ರೀವಲ್ಲಿ ಮೆಸೇಜು, ಆ ಮೆಸೇಜಿಗೆ ಕಾರ್ತಿಕೇಯ ಉತ್ತರ ಬೇರೆ ಕೊಟ್ಟಿದ್ದಾರಲ್ಲ ಮೇಡಮರೇ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಳ್ಳೆಯ ಗಂಡ, ಒಳ್ಳೆ ಮಾವ, ಒಳ್ಳೆ ಅತ್ತೆ, ಒಳ್ಳೆ ನಾದಿನಿ. ಈ ಮೊಬೈಲ್ ಎಕ್ಸ್ಚೇಂಜ್ ಮಾಡಿ ಎಲ್ಲವೂ ಹಾಳಾಗಿ ಹೋಯಿತು. ಕಾಂತಮ್ಮ, ಮೇಡಮರೇ ಅಪ್ಪಿತಪ್ಪಿನೂ ಈ ವಿಷಯನ ಇಷ್ಟಕ್ಕೆ ಬಿಡಬೇಡಿ. ಈ ವಿಷಯ ಇಷ್ಟಕ್ಕೆ ಬಿಟ್ರಿ ಅಂದರೆ ನೀವು ಕಾರ್ತಿಕೇಯನನ್ನೇ ಬಿಟ್ಟುಕೊಟ್ಟ ಹಾಗೆ. ಯಾಕೆ ಅಂದರೆ ಈಗಾಗಲೇ ಕಾರ್ತಿಕೇಯ ನಿಮ್ಮಿಂದ ಬಹಳ ದೂರ ಹೋಗಿದ್ದಾನೆ. ಇನ್ನೂ ದೂರ ಹೋಗಕ್ಕೆ ಬಿಡಬೇಡಿ. ಬೆಂಗಳೂರು ಬಿಟ್ಟು ಆಚೆ ಹೋದವನು ಬೆಳಗಾವಿ ತಲುಪದೇ ಇರ್ತಾನೆಯೇ, ಬೆಳಗಾವಿಯಿಂದ ಬಾಂಬೆ ತಲುಪದೇ ಇರ್ತಾನೆ. ಬಾಂಬೆ ತಲುಪಿದ ಮೇಲೆ ತಿರುಗೂ ನೋಡಲ್ಲ ಮೇಡಮ್ಮರೇ. ಅಲ್ಲೋದ್ರೆ ಎಲ್ಲ ಕಳೆದೋಗ್ಬಿಡ್ತಾರೆ. ನನ್ನ ಗಂಡನ್ನು ಹಿಂಗೇ ಕಳ್ಕೊಂಡಿದ್ದು.